ಹಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ಅಡುಗೆ ನೋಡೋಣ. ಇವತ್ತು ಕೂಡ ನಾನು ಒಂದು ಟ್ರೆಡಿಷ್ನಲ್ ಅಡುಗೆನ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕಡಲೆಬೇಳೆನ ಚೆನ್ನಾಗಿ ತೊಳೆದು ನೆನೆಯೋಕ್ಕೆ ಇಡ್ತಾ ಇದ್ದೀನಿ. ಇದು ಒಂದು 2 ಅವರ್ಸ್ ನೆಂದರೆ ಸಾಕು. ಅಷ್ಟೊತ್ತಿಗೆ ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಊಟದ ಅಕ್ಕಿ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ನಾನು ಯೂಶ್ವಲಿ 2 ಕಪ್ ಅಕ್ಕಿಗೆ 4 ಕಪ್ ನೀರು ಹಾಕ್ತೀನಿ. ಇನ್ನೂ ಸ್ವಲ್ಪ ಮೆತ್ತಗಾಗಬೇಕು ಅಂದರೆ 5 ಕಪ್ ಅಂದರೆ 1:2.5 ಅಷ್ಟು ಹಾಕಬೇಕಾಗತ್ತೆ. ಈಗ ನೋಡಿ, ಇದು 1000 ಗ್ರಾಮ್ ಬ್ಲಾಗಲ್ಲಿ ನಿಮಗೆ ತೋರಿಸಿದ್ನಲ್ಲ, ಹುರುಳಿಕಾಳನ್ನು ನಾನು ಸ್ಪ್ರೌಟ್ಸ್ ಮಾಡೋಕ್ಕೆ ಇಟ್ಟಿದ್ದೆ ಅಂತ. ಬನ್ನಿ ನೋಡೋಣ ಹೇಗೆ ಬಂದಿದೆ ಅಂತ. ಸೊ ನೋಡಿ, ಇಷ್ಟು ಬಂದಿದೆ. ಸೊ ನಾನು ಈ ಹುರುಳಿಕಾಳು ಸ್ಪ್ರೌಟ್ಸ್ನ ಉಸ್ಲಿ ಮಾಡೋಣ ಅಂತ ಅಕ್ಕಿ ಮತ್ತು ಈ ಹುರುಳಿಕಾಳನ್ನು ಒಂದೇ ಕುಕ್ಕರಲ್ಲಿ ನಾನು ಬೇಕಿಡ್ತಾ ಇದ್ದೀನಿ. ಸೊ ಇದು ಟೈಮ್ ಸೇವಿಂಗ್ ಮತ್ತು ಫ್ಯೂಯಲ್ ಸೇವಿಂಗ್ ಅಲ್ವಾ. ನೋಡಿ, ಇಷ್ಟ ಆಯಿತು. ಇದು ಹುರುಳಿಕಾಳು, ಇದು ಮುಳುಗೋಷ್ಟು ನೀರು ಹಾಕ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಇದಕ್ಕೆ ರುಚಿಗೆ ಸಾಕಷ್ಟು ಉಪ್ಪನ್ನು ಹಾಕಿ ಕುಕ್ಕರಲ್ಲಿ 3 ವಿಷಲ್ ಅಥವಾ 4 ವಿಷಲ್ ಬಂದರೆ ಸಾಕಾಗುತ್ತೆ. ನಮ್ಮ ಮನೇಲಿ ಈ ಕಾಳು ಬೇಳೆ ಇಂಥದ್ದೆಲ್ಲ ಇಷ್ಟಪಡೋದು ನಾನು ಒಬ್ಬಳೇ. ಇದನ್ನು ನಾನೇ 3 ಹೊತ್ತು ಕುತ್ಕೊಂಡು ತಿನ್ನಬೇಕಾಗತ್ತೆ. ನಮ್ಮ ಯಜಮಾನ್ರು ತಿಂತಾರೆ, 1 ಹೊತ್ತು ತಿಂತಾರೆ ಅಷ್ಟೇ. ನಂತರ ಇಷ್ಟ ಅಂದ್ಬಿಟ್ಟು ಯಾವಾಗಲೂ ಅಥವಾ ಅದು ಖಾಲಿ ಆಗೋವರೆಗೂ ತಿಂತಾ ಇರಲ್ಲ. ಸೊ ಕುಕ್ಕರ್ನ ಇಟ್ಟಿದ್ದೀನಿ. ಈ ಕಡೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೆ 1 ಕಟ್ಟು. ನೋಡಿ, ಈ ಥರ ಬಂದಿದೆ. ಸೊ ಇದನ್ನು ನಾನು ಬ್ಲ್ಯಾಂಚ್ ಮಾಡ್ಕೋಬೇಕಲ್ಲ, ಅದಕ್ಕೆ ನಾನು ನೀರನ್ನ ಕಾಯೋಕ್ಕೆ ಇಟ್ಟಿದ್ದೀನಿ. ಸೊಪ್ಪನ್ನು ಇಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ. ಇದು ಫ್ರೆಶ್ ಆಗಿರೋದೇ ಇಲ್ಲ ನೋಡಿ ಸೊಪ್ಪು. ಅವ್ರು ಯಾವಾಗ ತಂದಿರ್ತಾರೋ, ಯಾವಾಗ ಪ್ಯಾಕ್ ಮಾಡಿಕೊಡ್ತಾರೋ ಅದೇ ಬೇಜಾರು. ಇಲ್ಲಿ ನೋಡಿ, ಇದು ಸೊಪ್ಪನ್ನು ನಾನು ಸ್ವಲ್ಪ ನೀರು ಕಾದಿದೆ ಅದಕ್ಕೆ ಹಾಕ್ತಾ ಇದ್ದೀನಿ. ಸೊಪ್ಪನ್ನು ಕ್ಲೀನ್ ಮಾಡಿ ಹಾಕಿಲ್ಲ ಅಂದರೆ ನೋಡಿ, ಇಲ್ಲಿ ಯಾವುದೋ ಒಂದು ಪಾರ್ಥೆನಿಯಮ್ ಸೊಪ್ಪು ಬಂದಿದೆ, ಅದನ್ನು ಸೇರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಈ ಥರ ಬಿಸಿ ನೀರಲ್ಲಿ ಬ್ಲ್ಯಾಂಚ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಹಾಗೆ ನಾನು ಟ್ರೆಡಿಷ್ನಲ್ ಅಡುಗೆ ಅನ್ನಲ್ಲ, ಅದಕ್ಕೆ ಇನ್ನು ಸೋರೆಕಾಯಿನ ತೊಗೊಂಡಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ ಸೋರೆಕಾಯಿ ಮಜ್ಜಿಗೆ ಹುಳಿನ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಮಜ್ಜಿಗೆ ಹುಳಿನ ಬೂದ್ಗುಂಬಳಕಾಯಲ್ಲಿ, ಸೋರೆಕಾಯಲ್ಲಿ ಆ ಥರ ಮಾಡ್ತಾರೆ. ಸೊ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಸೋರೆಕಾಯಿನ ತೊಗೊಂಡಿದ್ದೀನಿ. ಸೊ ಇದು ಸಹಿತ ಬೇಸಿಗೆಗೆ ತಂಪಾಗಿರುತ್ತೆ ಈ ಅಡುಗೆ. ನೀವು ಒಂದ್ಸತಿ ಟ್ರೈ ಮಾಡಿ. ಕುಕ್ಕರ್ ಆಲ್ರೆಡಿ ಕೂಗ್ತಾ ಇದೆ. ನಾನು ಸೋರೆಕಾಯಿ ಸಿಪ್ಪೆನ ಹೀಗೆ ತೆಕ್ಕೊಂಡಿದ್ದೀನಿ. ಸೋರೆಕಾಯಿನ ಹೆಚ್ಕೊಳ್ತಾ ಇದ್ದೀನಿ. ಈ ಸೋರೆಕಾಯಿ ಒಳಗಡೆ ತಿರುಳಿರುತ್ತಲ್ಲ, ಅದು ಎಳೆದಾಗಿದ್ದರೆ ಅದರ ಸಮೇತನೇ ಹಾಕಬಹುದು. ಬಲ್ತಿದ್ರೆ ಬೀಜ ತೆಕ್ಕೊಂಡ್ರೆ ಒಳ್ಳೆಯದು. ಸೊ ಇದು ನಾನು ತೊಗೊಂಡಿರೋ ಸೋರೆಕಾಯಿ ಎಳೆದಾಗಿದೆ, ಹಾಗಾಗಿ ಅದನ್ನು ಸೇರಿಸಿ ಹಾಕ್ತಾ ಇದ್ದೀನಿ. ಸೋರೆಕಾಯಲ್ಲಿ ಇನ್ನೂ ದೋಸೆ ಎಲ್ಲ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಸೋರೆಕಾಯಿ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತಾರೆ. ಸೊ ಬಿಸಿಲಿಗೆ ಸೋರೆಕಾಯಿ ಒಳ್ಳೆಯ ತರಕಾರಿ ಅಂತಲೇ ಹೇಳಬಹುದು. ನೋಡಿ, ನಮ್ಮ ಪಾಲಕ್ ಬ್ಲ್ಯಾಂಚ್ ಆಗಿದೆ. ಸೊ ಅದನ್ನು ಎತ್ತಿಡ್ತಾ ಇದ್ದೀನಿ. ಈಗ ಅದೇ ಸ್ಟವ್ ಮೇಲೆ ನಾನು ಸೋರೆಕಾಯಿನ ಏನು ಹೆಚ್ಕೊಂಡಿದ್ದೆ ಅದನ್ನು ಬೇಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಸೋರೆಕಾಯಿನ ಹಾಕಿ ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ತೀನಿ. ಇದನ್ನು ಕುಕ್ಕರಲ್ಲೇ ಬೇಯಿಸ್ಬೋದಾಗಿತ್ತು ಅಂತ ಬರುತ್ತೆ ಅಲ್ವಾ ನಿಮ್ಗೆ ಪ್ರಶ್ನೆ. ಕುಕ್ಕರಲ್ಲಿ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ತುಂಬ ಮೆತ್ತಗಾಗುತ್ತೆ, ಸೋರೆಕಾಯಿ ಕರ್ಗೋದಂಗೆ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಪಾತ್ರೆಯಲ್ಲೇ ಸ್ವಲ್ಪ ನೀರು ಹಾಕಿ ಸೋರೆಕಾಯಿ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ. ಹೀಗೆ ಇದು ಪಾಲಕ್ ಸೊಪ್ಪು ಬ್ಲ್ಯಾಂಚ್ ಆಗಿರೋದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಬ್ಲ್ಯಾಂಚ್ ಮಾಡಿರೋ ಈ ಪಾಲಕ್ ಸೊಪ್ಪನ್ನ ಈ ಐಸ್ ಕ್ಯೂಬ್ ವಾಟರ್ಗೆ ಹಾಕ್ತಾರೆ. ಆಗೇನಾಗುತ್ತೆ, ಹಸಿರು ಬಣ್ಣ ಹಾಗೆ ಉಳಿಯುತ್ತೆ ಅಂತ. ನಾನೇನು ಹಾಗೆ ಮಾಡಲ್ಲ. ಸ್ವಲ್ಪ ಇದು ತಣ್ಣಗಾದ್ಮೇಲೆ ನಾನು ತೆಗೆದಿಟ್ಕೊಳ್ತೀನಿ. ಸೊ ಇಲ್ಲಿ ಹಸಿಮೆಣಸಿನಕಾಯಿ ಮತ್ತು ಶುಂಠಿಯನ್ನು ಹೆಚ್ಕೊಳ್ತಾ ಇದ್ದೀನಿ. ಸೊ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ ಪಾಲಕ್ ಸೊಪ್ಪಿನ ಚಪಾತಿ ಮಾಡ್ತಾಯಿದ್ದೀನಿ, ಅಥವಾ ಪಾಲಕ್ ಪರೋಟ ಅಂತ ಏನಂತೀವಿ ಅದು. ಅದಕ್ಕೆ ಮಿಕ್ಸಿ ಜಾರಿಗೆ ನಾನು ಹಸಿಮೆಣಸಿನಕಾಯಿ ಮತ್ತು ಶುಂಠಿನ ಹಾಕ್ಕೊಂಡಿದ್ದೀನಿ. ತಣ್ಣಗಾಗಿರುವಂಥ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನು ಎಷ್ಟು ಸೊಪ್ಪು ತೊಗೊಂಡಿದ್ದೆ, ಅದು ಎಷ್ಟು ಕುಗ್ಗಿದೆ ಅಂತ ದಂಟಿನ ಸಮೇತ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನೂ ಬೇಕಿದ್ದರೆ ಇದಕ್ಕೆ ಜೀರಿಗೆ ಹಾಕಬಹುದು,
ಮತ್ತು ಖಾರ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಹಾಕ್ಕೋಬಹುದು. ನಿಮ್ಮ ಇಷ್ಟ, ಏನು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೋಬೋದು. ನೋಡಿ, ಇದು ಪೇಸ್ಟ್ ಆಗಿದೆ. ಈಗ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಇದೇನು ಸ್ಟಫಿಂಗ್ ಏನು ಇಲ್ಲ. ಗೋಧಿ ಹಿಟ್ಟಿಗೆ ನಾವು ಈ ರುಬ್ಕೊಂಡಿರೋಂತಹ ಪಾಲಕ್ ಸೊಪ್ಪಿನ ಮಿಶ್ರಣ ಏನಿದೆ ಅದನ್ನು ಹಾಕಿ ಕಲಸಿದ್ರಾಯ್ತು. ಅದಕ್ಕೆ ನಾನು ಹೇಳಿದ್ದು ಪೇಸ್ಟ್ ಮಾಡ್ಕೋಬೇಕು ಅಂತ. ಅದ್ರಲ್ಲಿ ಮೆಣಸಿನ್ಕಾಯಿ, ಶುಂಠಿ ಎಲ್ಲ ಬಾಯಿಗೆ ಸಿಗ್ತಾಯಿದೆ, ಚಪಾತಿ ಲಟ್ಸೋಕ್ಕಾಗಲ್ಲ. ನಾನಿಲ್ಲಿ ಸ್ವಲ್ಪ ಅಜ್ವೈನ್ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಹೀಗೆ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಜೀರಿಗೆ ಬೇಕಿದ್ರೆ ಹಾಕ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಸೊ ಜೀರಿಗೆನೂ ಚೆನ್ನಾಗಿ ಕೊಡುತ್ತೆ ಫ್ಲೇವರು, ಬಟ್ ಪರೋಟಕ್ಕೆ ಮೇನ್ಲಿ ಅಜ್ವೈನ ಹಾಕಿದ್ರೆ ಚೆನ್ನಾಗಿರುತ್ತೆ, ಜೀರ್ಣಕ್ಕೂ ಒಳ್ಳೆಯದು ಅಂತ. ಸೊ ಜೀರಿಗೆ ಬದಲು ನಾನು ನಿಮಗೆ ಏನು ಹಾಕ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈ ಪಾಲಕ್ ಸೊಪ್ಪು ತಿನ್ನಲ್ಲ ಅನ್ನೋರು ಈ ಥರ ಚಪಾತಿ ಮಾಡಿಕೊಟ್ರೆ ಪಾಲಕ್ ಟೇಸ್ಟ್ ಗೊತ್ತಾಗಲ್ಲ, ಮತ್ತು ನಮ್ಮ ಪಾಲಕ್ಕು ಸೇರುತ್ತೆ ದೇಹಕ್ಕೆ. ಮಕ್ಕಳೆಲ್ಲ ತಿನ್ನಲ್ವಲ್ಲ. ಸೊ ಇದು ಗ್ರೀನ್ ಕಲರ್ ಚಪಾತಿ ಅಂದರೆ ಏನೋ ಅವ್ರಿಗೊಂಥರ ಖುಷಿ, ತಿಂತಾರೆ. ನೋಡಿ, ಇಷ್ಟ ಆದರೆ ಸಾಕು. ಇದು ನೆನಿಬೇಕು. ಇದು ಮುಚ್ಚಿಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಕುಕ್ಕರ್ ತಣ್ಣಗಾಗಿದೆ, ಅದನ್ನು ಎತ್ತಿಟ್ಕೊಳ್ಳೋಣ. ಅದೇ ಅನ್ನ ಮತ್ತು ಈ ಹುರುಳಿಕಾಳು ಆಗಿರುತ್ತೆ. ಹುರುಳಿಕಾಳಲ್ಲಿ ಸಾಮಾನ್ಯವಾಗಿ ಬಸ್ಸಾರನ್ನ ಮಾಡ್ತಾರೆ. ಉಸ್ಲಿ ಮಾಡೋದು ಸ್ವಲ್ಪ ಕಮ್ಮಿನೇ. ಈ ಬಸ್ದಿರೋಂಥ ನೀರಿರುತ್ತಲ್ಲ, ಅದರಿಂದ ಬಸ್ಸಾರು ಮಾಡ್ತಾರೆ. ಸೊ ಇಲ್ಲಿ ಸೋರೆಕಾಯಿನ ಬೇಯಕ್ಕಿಟ್ಟಿದ್ದೆಲ್ಲ ನೋಡಿ, ಬಣ್ಣ ಎಷ್ಟು ಬದಲಾಗಿದೆ ಅಂತ. ಸೊ ಸೋರೆಕಾಯಿ ಬೆಂದಿದೆ. ಮತ್ತು ನಮ್ಮ ಉಸ್ಲಿಗೆ ಹುರುಳಿಕಾಳು ಬಸ್ದಿಟ್ಕೊಂಡು ನೀರನ್ನ ಎತ್ತಿಟ್ಟಿದ್ದೀನಿ. ಸೊ ಆ ನೀರನ್ನ ನಾನು ವೇಸ್ಟ್ ಮಾಡಲ್ಲ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ, ಯಾಕೆಂದರೆ ಆಲ್ರೆಡಿ ಉಪ್ಪು ಹಾಕಿರ್ತೀವಲ್ಲ, ಹಾಗಾಗಿ ಉಪ್ಪಾಗುತ್ತೆ ಅಂತ. ಸೊ ಅದೊಂದು ಜ್ಯೂಸ್ ಥರ ಆಗುತ್ತೆ, ಅದನ್ನು ನಾನು ಕುಡಿತೀನಿ. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಹಿಟ್ಟು ನೋಡಿ ನೆಂದಿದೆ. ಸೊ ಇದನ್ನು ಲಟ್ಟಿಸ್ಕೋಬೇಕು. ಈಗ ಇದನ್ನು ನೀವು ಯಾವ ಶೇಪಿಗೆ ಬೇಕಾದ್ರೂ ಲಟ್ಟಿಸ್ಕೋಬೋದು. ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀವಿ ಅಂದರೆ ಅದನ್ನು ಅವ್ರಿಗೆ ಇಷ್ಟವಾಗಿರೋ ಶೇಪಲ್ಲಿ ನಾವು ಮಾಡಿಕೊಡ್ಬಹುದು. ಇಲ್ಲಾಂದರೆ ಟ್ರಯಾಂಗಲ್ ಪರಾಟ ಅಥವಾ ಚಪಾತಿ ಅಂತೀವಲ್ಲ, ಸಾಟಿ ಹಾಕಿ ಮಾಡ್ತಾರಲ್ಲ, ಟ್ರಯಾಂಗಲ್ ಶೇಪ್ ಅಂದರೆ ಎಣ್ಣೆ ಹಾಕಿ, ಸೊ ಆ ಥರನೂ ಮಾಡ್ಬೋದು. ನಾನಿವತ್ತು ಆ ಥರ ಮಾಡೋಣ, ಟ್ರಯಾಂಗಲ್ ಶೇಪ್ ಅಂದ್ಬಿಟ್ಟು ಸಾಟಿ ಹಾಕೋಕ್ಕೋಸ್ಕರ ನಾನಿಲ್ಲಿ ನೋಡಿ ಎಣ್ಣೆನೂ ಇಟ್ಕೊಂಡಿದ್ದೀನಿ. ಎಣ್ಣೆನ ಈ ಥರ ಸವರಿ ಈ ಥರ ಫೋಲ್ಡ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ನೋಡಬೇಕು ಇದು ಟ್ರಯಾಂಗಲ್ ಶೇಪಲ್ಲೇ ಬರುತ್ತಾ ಅಥವಾ ಇನ್ಯಾವ ಶೇಪ್ ಆಗುತ್ತಾ ಅಂತ. ಸೊ ಬನ್ನಿ ನೋಡೋಣ. ನಾನು ಈ ಪಾಲಕ್ ಚಪಾತಿ ಅಥವಾ ಪರೋಟ ಮಾಡಿ ತುಂಬ ದಿನ ಆಗಿತ್ತು. ಬರೀ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೆ ಅಥವಾ ಪಾಲಕ್ ರೈಸ್ ಮಾಡ್ತಾಯಿದ್ದೆ. ಸೊ ಇವತ್ತು ಯಾಕೆ ಬೇರೆ ಏನಾದ್ರು ಟ್ರೈ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇದು ಟ್ರಯಾಂಗಲ್ ಶೇಪ್ ಬರಲಿಲ್ಲ. ಓಕೆ, ಸೊ ಈಗ ಚಪಾತಿ ಮಾಡೋಕ್ಕೋಸ್ಕರ ನಾನು ತವಾನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಅದಕ್ಕೆ ಚಪಾತಿ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆನ ಬೇಕಿದ್ರೆ ಸ್ವಲ್ಪ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ. ಪರೋಟ ಅಂದರೆ ಸ್ವಲ್ಪ ಎಣ್ಣೆ ಬೆಣ್ಣೆ ಇರಬೇಕಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಯೂಶ್ವಲಿ ಜಾಸ್ತಿ ಎಣ್ಣೆ ಹಾಕಲ್ಲ, ಕಂಜೂಸ್ ನಾನು ಎಣ್ಣೆ ಯೂಸ್ ಮಾಡೋ ವಿಚಾರದಲ್ಲಿ. ಈ ಹೊರಗಡೆ ಸಿಗೋ ಪರೋಟ ನಿಮಗೂ ಗೊತ್ತಲ್ಲ ಎಷ್ಟು ಎಣ್ಣೆ ಹಾಕಿರ್ತಾರೆ ಅಂದರೆ, ತುಂಬ ಕ್ಯಾಲೋರೀಸ್ ಇರುತ್ತೆ. ಪರೋಟ ತಿನ್ನಬೇಕು ಅಂತ ಆಸೆ ಆದ್ರೂ ಬೆಣ್ಣೆ ನೋಡಿಬಿಟ್ಟು ಸಾಕು ಅನಿಸುತ್ತೆ. ಈ ಥರ ಮನೆಯಲ್ಲಿ ಒಂದ್ಸತಿ ಮಾಡಿಕೊಂಡು ತಿಂದರೆ ಮನಸ್ಸಿಗೂ ಖುಷಿಯಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಏನಂತೀರಾ? ನೋಡಿ, ನಾನು ಪರೋಟನ ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ತಿನ್ನೋಣ ಅಂತ ತೊಗೊಂಡಿದ್ದೀನಿ. ಹಾಗೇ ಚೆನ್ನಾಗಿರುತ್ತೆ, ಬಟ್ ಸ್ಟಿಲ್ ಉಪ್ಪಿನಕಾಯಿ ಮತ್ತು ಮೊಸರು ಜೊತೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಈಗ ಉಸ್ಲಿ ಮಾಡೋಕ್ಕೆ ನಾನು ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊ ಹಸಿಮೆಣಸಿನಕಾಯಿನ ನಾನು ಉದ್ದುದ್ದಕ್ಕೆ ಸೀಳು ಹಾಕ್ತಾಯಿದ್ದೀನಿ. ಉಪ್ಪಿಟ್ಟು, ಅವಲಕ್ಕಿ, ಉಸ್ಲಿ ಈ ಥರ ಒಗ್ಗರಣೆ ಮಾಡೋಂಥ ಯಾವುದೇ ಅಡುಗೆ ಇದ್ದರೂ ನಾನು ಈ ಥರ ಮೆಣಸಿನ್ಕಾಯಿನ ಸೀಳು ಹಾಕ್ತೀನಿ. ಅದು ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮತ್ತು ಕರಿಬೇವನ್ನು ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕೋತೀನಿ, ಕೊತ್ತಂಬರಿ ಸೊಪ್ಪಿನ ಥರ. ಆವಾಗ ಎತ್ತಿಡೋ ಪ್ರಮೇಯ ಇರಲ್ಲ, ಸೊ ಅದು ಒಳಗೆ ಹೋಗುತ್ತೆ. ಸೊ ಇದೆಲ್ಲ ಹೆಚ್ಕೊಂಡಿದ್ದಾಯಿತು. ಈಗ ಬಾಣಲೆನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಹಾಕ್ತಾಯಿದ್ದೀನಿ. ಎಣ್ಣೆ ಕಮ್ಮಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಘಾಟ್ ಬಂದುಬಿಡುತ್ತೆ. ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಘಾಟ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕಾಗುತ್ತೆ. ನಾನೇನು ಮಾಡ್ತೀನಿ, ಎಣ್ಣೆ ಜಾಸ್ತಿ ಹಾಕಲ್ಲ, ಸ್ವಲ್ಪ ತರಕಾರಿಗೆ ಒಂಚೂರು ನೀರು ಹಾಕ್ಬಿಟ್ಟು ಬೇಯಿಸ್ಕೊಟ್ಬಿಡ್ತೀನಿ ಅಷ್ಟೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ, ಅರಿಶಿಣ ಹಾಕಿದೆ, ಕೊನೆಯಲ್ಲಿ ಬೇಯಿಸಿಟ್ಕೊಂಡಿರೋ ಅಂತಹ ಸ್ಪ್ರೌಟೆಡ್ ಹಾರ್ಸ್ ಗ್ರಾಮ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊನೆಯಲ್ಲಿ ಒಂದು 4 ಸ್ಪೂನ್ ಕಾಯಿ ತುರಿ ಹಾಕಿ
ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಸ್ಟವ್ ಆಫ್ ಮಾಡಿ ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಸ್ಲಿ ರೆಡಿಯಾಗಿರುತ್ತೆ. ಉಸ್ಲಿ ಕತೆ ಆಯಿತು. ಈಗ ನಾನು ಏನು ಹೇಳಿದೆ ನಿಮಗೆ, ಟ್ರೆಡಿಷ್ನಲ್ ಅಡುಗೆ ತೋರಿಸ್ತೀನಿ ಅಂತಿದ್ನಲ್ಲ, ಸೋರೆಕಾಯಿ ಮಜ್ಜಿಗೆ ಹುಳಿ. ಅದಕ್ಕೆ ನಾನು ಮೊಸರನ್ನ ತೊಗೊಂಡಿದ್ದೀನಿ. ಮೊಸರನ್ನ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಗಟ್ಟಿ ಗಟ್ಟಿ ಇರುತ್ತಲ್ಲ, ಈ ಥರ ಆದರೆ ಸಾಕಾಗುತ್ತೆ. ಅದಕ್ಕೆ ನಾನು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಬೀಜ, ಜೀರಿಗೆ, ನೆನೆಸಿಟ್ಕೊಂಡಿರೋಂಥ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಕೊತ್ತಂಬರಿ ಬೀಜ ಆದರೆ ಸಾಕಾಗುತ್ತೆ. ಅರ್ಧ ಸ್ಪೂನ್ ಜೀರಿಗೆ, ಕಡಲೆಬೇಳೆ ನೆನೆಸಿರೋವಂಥದ್ದು, ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಆಮೇಲೆ ಒಣಮೆಣಸಿನಕಾಯಿ ಹಾಕ್ಬೋದು, ಬೇಡ ಅಂದರೆ ಹಸಿಮೆಣಸಿನ್ಕಾಯಿನ ಹಾಕ್ಬೋದು. ನಾನು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮತ್ತು ಅರಿಶಿಣ, ಅದನ್ನೆಲ್ಲ ಹಾಕಿ ನುಣ್ಣಗೆ ನಾನು ರುಬ್ಕೊಳ್ತಾ ಇದ್ದೀನಿ. ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಜ್ಜಿಗೆ ಹುಳಿ. ಇದು ನಾನು ನಮ್ಮಮ್ಮನಿಂದ ಕಲ್ತಿದ್ದು. ಅವ್ರು ಯಾವಾಗ ಮಜ್ಜಿಗೆ ಹುಳಿ ಮಾಡಿದ್ರು ನಾನು 2 ಸತಿ ಹಾಕಿಸ್ಕೊಂಡು ತಿಂತಾಯಿದ್ದೆ. ನಾನು ಯಾಕೆ ಟ್ರೈ ಮಾಡಬಾರ್ದು, ರೆಗ್ಯುಲರ್ ಸಾಂಬಾರು ಹುಳಿಗಿಂತ ಇದನ್ನು ಯಾಕೆ ಮಾಡಬಾರ್ದು ಅಂತ ನಾನು ಮಾಡ್ತಾಯಿದ್ದೀನಿ. ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಬೆಂದಿರೋ ಅಂಥ ಸೋರೆಕಾಯಿಗೆ ನಾವು ರುಬ್ಕೊಂಡಿದ್ದೀವಲ್ಲ ಮಿಶ್ರಣ, ಅದನ್ನು ಹಾಕಿ ಕುದಿಸ್ಬೇಕಾಗುತ್ತೆ ಚೆನ್ನಾಗಿ. ಎಷ್ಟು ತಿಕ್ಕಾಗಿ ಬರುತ್ತೆ. ಇದು ಕಡಲೆಬೇಳೆ ಹಾಕಿರ್ತೀವಲ್ಲ, ಸೊ ತಿಕ್ನೆಸ್. ಕೊನೆಯಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡ್ತೀನಿ ಅನ್ಬೇಕಾದ್ರೆ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ, ತುಪ್ಪದ ಒಗ್ಗರಣೆ. ತುಪ್ಪ, ಜೀರಿಗೆ, ಇಂಗು, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಅದನ್ನೆಲ್ಲ ಚೆನ್ನಾಗಿ ಬಾಡಿಸಿ ಕೊನೆಯಲ್ಲಿ ಸ್ವಲ್ಪ ಇಂಗನ್ನು ಹಾಕಿ ನಮ್ಮ ಮಜ್ಜಿಗೆ ಹುಳಿಗೆ ಒಗ್ಗರಣೆನ ಕೊಟ್ಟರೆ ಸೊ ಟ್ರೆಡಿಷ್ನಲ್ ಸಾಂಪ್ರದಾಯಿಕವಾದ ಸೋರೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ, ನಾನು ಇದನ್ನು ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಯಿತು ಅಂತ ಇದ್ದಲ್ಲಿ ನೀವು ಅದನ್ನು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಅಡುಗೆಗಳೊಂದಿಗೆ ನಾನು ನಿಮ್ಮನ್ನು ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಸ್ಟೇ ಸೇಫ್, ಹ್ಯಾವ್ ಅ ಗುಡ್ ಡೇ, ಬಾಯ್.